ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಡೀಸೆಲ್, ಸಿಎನ್ಜಿ, ಎಲ್ಪಿಜಿ ಹಾಗೂ ಅಡುಗೆ ಅನಿಲ ಬೆಲೆಗಳಲ್ಲಿ ಆಗಿರುವ ಏರಿಕೆಯಿಂದ ಲಾರಿ ಚಾಲಕರ ಮಾಲೀಕರು ಹಾಗೂ ಟ್ಯಾಕ್ಸಿ, ಗೂಡ್ಸ್, ಟ್ರ್ಯಾಕ್ಟರ್, ಕಾರು, ಆಟೋ ಇವರೆಲ್ಲರಿಗೂ ಬೆಲೆ ಏರಿಕೆಯಿಂದ ತುಂಬ ಅನ್ಯಾಯವಾಗಿದೆ. ಜನಸಾಮಾನ್ಯರು, ರೈತರು, ಕಾರ್ಮಿಕರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇಂಧನ ಬೆಲೆ ಏರಿಕೆಯಿಂದ ಸಾರಿಗೆ ವೆಚ್ಚ ಹೆಚ್ಚಾಗಿ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆಗಳ ಮೇಲೂ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ, ಎಲ್ಪಿಜಿ ಹಾಗೂ ಅಡುಗೆ ಅನಿಲಗಳ ಬೆಲೆಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವ ಕ್ರಮ ಕೈಗೊಂಡು ಜನರ ಮೇಲೆ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಹೆಚ್ಚಳ ದರವನ್ನು ಕಡಿಮೆ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಚಾಲಕರ ಒಕ್ಕೂಟದಿಂದ ಮಾನ್ಯ ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಹಾಗೂ ತಮ್ಮಿಂದ ಸಕಾರಾತ್ಮಕ ಕ್ರಮ ಕೈಗೊಳ್ಳಲಾಗುವುದೆಂದು ವಿಶ್ವಾಸವಿದೆ. ಒಂದು ವೇಳೆ ಇದಕ್ಕೆ ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಮಾನ್ಯರು ಇದಕ್ಕೆ ಆಸ್ಪದ ಕೊಡದೆ ಚಾಲಕರ, ಮಾಲೀಕರ ಹಾಗೂ ಜನಸಾಮಾನ್ಯರ ಪರಿಸ್ಥಿತಿಯನ್ನು ಅರಿತುಕೊಂಡು ಬೆಲೆಗಳಲ್ಲಿ ಇಳಿಕೆ ಮಾಡಬೇಕೆಂದು ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಈ ಸಂದರ್ಭದಲ್ಲಿ ತಿಳಿಸಿದರು. 2-3 ತಿಂಗಳ ಹಿಂದಿಂದ ಸತತವಾಗಿ ಡೀಸೆಲ್, ಪೆಟ್ರೋಲ್, ಸಿಎನ್ಜಿ, ಎಲ್ಪಿಸಿ ಗ್ಯಾಸ್ ಎಲ್ಲದನ್ನು ಪದೇ ಪದೇ ಏರಿಸ್ತಾನೆ ಬಂದಿದ್ದೀರಿ. ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದವ್ರ ಮೇಲೆ ಹಾಕೋದು, ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವ್ರ ಮೇಲೆ ಹಾಕೋದು, ಹಿಂಗೆ ಅವ್ರ ಮೇಲೆ ಇವ್ರು ಹಾಕಿ 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 ಇವತ್ತು ಗಗನಕ್ಕೇರಿದೆ ಬೆಲೆ. ಇವತ್ತ ಚಾಲಕರು, ಮಾಲೀಕರು ಬಹಳ ಸಂಕಷ್ಟದಲ್ಲಿದ್ದಾರೆ. ಮೊದ್ಲೇ ಸರಿಯಾದ ರೀತಿ ಬಾಡಿಗೆ ಇಲ್ಲ, ಸರಿಯಾದ ರೀತಿ ದರ ಇಲ್ಲ, ಹೀಗಾಗಿ ಅನ್ಯಾಯಕ್ಕೊಳಗಾಗಿದಾರ. ಒಬ್ಬ ಚಾಲಕ, ಮಾಲಕರ ದರ ಏರಿದ್ರಿಂದ ಇವತ್ತ ಬಡವರಿಗೆ, ಕಾರ್ಮಿಕರಿಗೆ, ಬೇರೆ ಎಲ್ಲರಿಗೂ ಇದು ಪರಿಣಾಮ ಬೀರುತ್ತೆ. ನಾವೇನಾದ್ರೂ ಚಾಲಕ, ಮಾಲೀಕರು ಎಲ್ಲಾ ಸಂಘಟನೆಯವರು ಸೇರಿ ಬೆಲೆ ಏರಿಕೆ ಮಾಡಿದ್ರೆ, ನಮ್ಮ ಏನು ವಾಹನಗಳಿದೆ ಅದರ ಬೆಲೆ ಏರಿಕೆ ಮಾಡಿದ್ದಲ್ಲಿ ಎಲ್ಲಾ ಬಡವರಿಗೆ, ದಲಿತರಿಗೆ, ಕಾರ್ಮಿಕರಿಗೆ ಬಹಳ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇವತ್ತಿನವರೆಗೂ ನಾವು ಯಾವುದೇ ರೀತಿಯ ಬೆಲೆ ಏರಿಕೆಯನ್ನು ಮಾಡಿಲ್ಲ. ಬಟ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪದೇ ಪದೇ ಡೀಸೆಲ್ ಬೆಲೆ, ಸಿಎನ್ಜಿ, ಗ್ಯಾಸ್ ಎಲ್ಲ ಏರಿಕೆ ಮಾಡಿ ಮಾಡಿ ಅನ್ಯಾಯ ಮಾಡ್ತಾನೆ ಇದೆ. ಇವತ್ತು ನಮ್ಮ ಚಾಲಕರ, ಮಾಲೀಕರು ಎಂತ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ, ಅವರ ಕುಟುಂಬದ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವಂತ ಪರಿಸ್ಥಿತಿ ಬಿಟ್ಟು ಇವತ್ತು ಕೂಲಿ ಕೆಲಸಕ್ಕೆ ಇಳಿಬೇಕಂತ ಪರಿಸ್ಥಿತಿ ಚಾಲಕ, ಮಾಲೀಕರಿಗೆ ಬಂದಿದೆ. ಇದಕ್ಕೆ ಮೂಲ ಹೊಣೆಯಾಗಿ, ನೇರ ಹೊಣೆಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೇ ಆಗ್ತವಂತ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಏನಂದ್ರೆ, ಮುಂದಿನ ದಿನಮಾನಗಳಲ್ಲಿ ನೀವೇನಾದ್ರೂ ಸಿಎನ್ಜಿ ಬೆಲೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡದೇ ಇದ್ರೆ ರಾಜ್ಯಾದ್ಯಂತ ಚಾಲಕರ, ಮಾಲೀಕರ ಒಕ್ಕೂಟ ಏನೇನಿದೆ, ಯಾವ ಸಂಘಟನೆ, ಎಲ್ಲಾ ಸಂಘಟನೆ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ಜೊತೆಗೆ ಉಗ್ರವಾದ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ಏನು ಅನಾಹುತ ಆದ್ರೆ ನೇರ ಹೊಣೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಈ ಮೂಲಕ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀವಿ. ಬಸವರಾಜ್ ಸಾಲಿ, ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರು.